ಹಾಯ್ ಹಲೋ ನಮಸ್ಕಾರ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಓಣಂ. ಸೊ ಕೇರಳದವ್ರದ್ದು ಅದೊಂಥರ ತುಂಬ ದೊಡ್ಡ ಫೆಸ್ಟಿವಲ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಏನೋ ವಿಶೇಷ ಇರುತ್ತೆ ಅಂತ ಹೇಳಿದ್ರೆ ಸದ್ಯ ಓಣಂ ಊಟ ಇದೆಯಲ್ಲ, ಆಲ್ಮೋಸ್ಟ್ 26-27 ವೆರೈಟೀಸ್ ಇರುತ್ತೆ. ಸೊ ನಾನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಬೇಕು. ಒಂದು 4 years ಬ್ಯಾಕ್ ತಿಂದಿದ್ದೆ. ಈ ಲಾಕ್ಡೌನ್ ಎಲ್ಲ ಆದಮೇಲೆ ತಿನ್ನೋಕ್ಕಾಗಿರಲಿಲ್ಲ. ಸೊ ಟ್ರೈ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಕೋರಮಂಗಲದಲ್ಲಿ ಕ್ರೈಸ್ಟ್ ಕಾಲೇಜ್ ಹತ್ರ ಇರೋ ಮಲಬಾರ್ ಬೇ ಅನ್ನೋ ಹೋಟೆಲಿಗೆ ಬಂದಿದ್ದೀನಿ. ಸೊ ಒಳಗಡೆ ಹೇಗಿದೆ, ಏನು ಊಟ ಹೇಗಿರುತ್ತೆ ಏನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಓಣಂ ದಿನ ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ ಈ ಹೂವಲ್ಲಿ ಹಾಕೋ ರಂಗೋಲಿ, ಅದೇನೋ ಹೇಳ್ತಾರೆ, ಅದಷ್ಟು ಗೊತ್ತಿಲ್ಲ. ಸೊ ನೀವು ಎಲ್ಲಿ ಯಾರ ಮನೆ ಎದುರಿಗೆ ನೋಡಿದ್ರು ಇದನ್ನು ನೀವು ನೋಡ್ಬೋದು. ಸೊ ಇದು ನೋಡಿದ್ರೆ ಒಂದು ಟ್ರೆಡಿಷ್ನಲ್ ಸೆಟಪ್ ಇದೆ. ಇದು ಮಲಬಾರ್ ಬೇ ಅನ್ನೋ ಹೋಟೆಲು. ನೋಡ್ಬೋದು, ಇದು ಹಾಕಿದ್ದಾರೆ. 475 rupees ಇದೆ. ಹಾಗೆ ಅಲ್ಲಿ ಪ್ರಥಮ ಅಂತ ಪಾಯಸ ಇರುತ್ತೆ, ಅದು ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿ ಪಾರ್ಸೆಲ್ ಯಾರಾದರೂ ಮನೆಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ತಗೊಂಡು ಹೋಗ್ಬೋದು. ಅದು ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ನೋಡಿ ಪಾರ್ಸೆಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ಮೋಸ್ಟು. ಇವಾಗ ಇಲ್ಲಿ ಎಲ್ಲ ಕೂತಿರೋರು ವೆಯ್ಟಿಂಗ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿಂದ ಹಾಗೆ ಮೇಲ್ಗಡೆ ಹೋಗಿ ಅಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. 26-27 ವೆರೈಟೀಸ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು ಇದು. ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವೇನಾದರೂ ಮತ್ತೆ ಇಲ್ಲಿ ಬಂದು ಟ್ರೈ ಮಾಡೋಣ ಅಂತ ಹೇಳಿದ್ರೆ ಇದು ವರ್ಷಕ್ಕೆ ಒಂದೇ ದಿನ ಸಿಗೋದು, ಅದು ಓಣಂ ದಿನ ಮಾತ್ರ ಓಣಂ ಸದ್ಯ ಸಿಗೋದು. ಸೊ 1 ವರ್ಷ ವೆಯ್ಟ್ ಮಾಡ್ಬೇಕು ನೀವು ಬರಬೇಕು ಅಂತ ಹೇಳಿದ್ರೆ. ನಿಮಗೆ ಇದು ಹೇಗಿದೆ ಏನು ಅಂತ ತೋರಿಸ್ಕೊಡ್ಬೋದು ಅಷ್ಟೇ. ನೆಕ್ಸ್ಟ್ ಏನಾದರೂ ಬರೋ ಪ್ಲಾನ್ ಇದ್ದರೆ ಓಣಂ ಇದ್ದಾಗ ಖಂಡಿತ ಬಂದು ಎಳ್ಳೆಕಾಯಿ, ಎಕ್ಸಾಕ್ಟ್ಲಿ ಎಳ್ಳೆಕಾಯಿ ಮಿಂಟ್ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿ ಚೆನ್ನಾಗಿ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ.
ಚೆನ್ನಾಗಿ ಹಬ್ಬದ ಊಟ ತಿಂತಾಯಿತ್ತು. ಹಬ್ಬದ ಊಟ ತಿನ್ನೋದೇ ಒಂದು ಮಜಾ. ಸೊ ಅದು ಸ್ವೀಟ್ ಊಟ ತಿಂದರೆ ಫುಲ್ ಎಷ್ಟು ಬೇಕಾದರೂ ತಿನ್ಬೋದು. ತುಂಬ ನಮ್ಮ ಡಿಶ್ಗೂ ಮತ್ತು ಕೇರಳ ಡಿಶ್ಗೂ ತುಂಬ ವ್ಯತ್ಯಾಸ ಇದೆ. ಆಲ್ಮೋಸ್ಟ್ ಒಂದು 25-26 ವೆರೈಟೀಸು. ಒಂದೊಂದು ಥರ ವೆರೈಟಿ ಆಗಿತ್ತು. ಸೊ ಅದರಲ್ಲಿ ಮೇಯ್ನ್ ಏನಂತ ಹೇಳಿದ್ರೆ ತೆಂಗಿನಕಾಯಿ ಮತ್ತು ಕೆಲವೊಂದೊಂದು ಈ ಸ್ವೀಟ್ ಆಗಿರ್ಬೋದು ಮತ್ತು ಈ ಚಿಪ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ವೆರೈಟಿ. ರಿವ್ಯೂ ಮಾಡೋಕ್ಕಾಗಿಲ್ಲ, ಜಸ್ಟ್ ತಿನ್ನೋದನ್ನ ವೀಡಿಯೋ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಹಬ್ಬದ ಊಟ ತಿನ್ಬೇಕನ್ನೋ ಮನಸ್ಥಿತಿಲಿ ಬಂದಿರ್ತಾರೆ. ನಾನೇನೋ ಕ್ಯಾಮ್ರಾ ಇಟ್ಕೊಂಡು ಕೂತ್ರೆ ಅವರಿಗೆಲ್ಲ ತುಂಬ ಒಂಥರ ಆರ್ಟ್ ಫೀಲ್ ಆಗುತ್ತೆ ಅಂತ ಹೇಳಿ ನಾನು ಏನೂ ರಿವ್ಯೂ ಮಾಡೋಕ್ಕೆ ಹೋಗಿಲ್ಲ. ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮುಂದಿನ ಸರಿ ಮತ್ತೆ ಅದ್ಭುತ ಕಂಟೆಂಟ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.